ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಚಿಯಾ ಸೀಡ್ಸ್ ಬಂದು ನೈಟು ನೆನೆಸಿದ್ದೆ. ಒಂದು ಸ್ಪೂನ್ ಹಾಕಿದ್ರೆ ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಅದು 2 ಸ್ಪೂನ್ ಆಗಿರುತ್ತೆ. ಸಾಕಾಗುತ್ತೆ 1 ಸ್ಪೂನು. ಬೆಳಗ್ಗೆ ಎದ್ದು 2 ಸ್ಪೂನು ಚಿಯಾ ಸೀಡ್ಸು, ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಕುಡಿತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ದಿನಾಲೂ ಕುಡಿಬೇಡಿ ಚಿಯಾ ಸೀಡ್ಸು. ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಚಿಯಾ ಸೀಡ್ಸು ಡೈಲಿ ಕುಡಿದ್ಬಿಡ್ತೀರಿ, ಆಮೇಲೆ ಮತ್ತೆ ಒಂದು 2 ದಿನ, ಒಂದು ವಾರ ಬಿಟ್ಬಿಡ್ತೀರಿ. ಆ ಥರ ಮಾಡಿದ್ರೆ ಕೂದಲೆಲ್ಲ ಉದುರೋಗುತ್ತೆ. ಅಟ್ಲೀಸ್ಟ್ ವಾರಕ್ಕೆ ಒಂದು 3-4 ಸತಿ ಆದರೂ ಕುಡೀರಿ ಚಿಯಾ ಸೀಡ್ಸು. ನಾನು ಕುಡಿತಾ ಇದ್ದೆ, ಮತ್ತು ಒಂದು ವಾರ, ಒಂದು 15 ದಿನ ಗ್ಯಾಪ್ ಬಂತು. ಆಮೇಲೆ ಕೂದಲೆಲ್ಲ ತುಂಬ ಉದುರೋಗ್ತಾ ಇತ್ತು. ನನಗೆ ಅರ್ಥನೇ ಆಗಿಲ್ಲ ಯಾಕೆ ಉದುರೋಗ್ತಾ ಇದೆ ಅಂಥೇಳಿ. ಆಮೇಲೆ ಚಿಯಾ ಸೀಡ್ಸು ಬಿಟ್ಬಿಟ್ಟಿದ್ದೆ 1-2 ದಿವಸ. ಅದಕ್ಕೆ ಹೇಳೋದು, ನಾವು ಯಾವಾಗಲೂ ಕುಡಿತೀರಿ ಅಂತ ಹೇಳೋಕ್ಕಾಗಲ್ಲ. ಚಿಯಾ ಸೀಡ್ಸು ವಾರಕ್ಕೊಂದು 3-4 ಸಲ ಕುಡೀರಿ, ಸಾಕಾಗುತ್ತೆ. ಮತ್ತು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಬೇಕಾಗಿತ್ತು, ಮಾಡ್ತಾಯಿದ್ದೆ. ವಿಡಿಯೋ ಬಂದು ಗುರುವಾರದ್ದು ಶುಕ್ರವಾರದ ವಿಡಿಯೋ 2 ಡಿಲೀಟ್ ಆಗಿಬಿಟ್ಟಿದೆ. ಇನ್ಶಾರ್ಟಲ್ಲಿ ಎಡಿಟ್ ಮಾಡಿ ಇಕ್ಕಿದ್ದೆ. ಗ್ಯಾಲರಿಯಲ್ಲಿ ಡಿಲೀಟ್ ಆಗಿದೆ, ಇನ್ಶಾರ್ಟಲ್ಲೂ ಡಿಲೀಟ್ ಆಗಿಬಿಟ್ಟಿದೆ. ಪೂಜೆ ಮಾಡಿದ ವಿಡಿಯೋ ಮತ್ತು ಟೊಮೊಟೊ ಬಾತ್ ಮಾಡಿದ ವಿಡಿಯೋ ಅರ್ಧ ಇದೆ, ಇನ್ನು ಅರ್ಧ ಇಲ್ಲ. ಯಾವಾಗಾದರೂ ಟೊಮೊಟೊ ಬಾತ್ ಫುಲ್ ವಿಡಿಯೋ ಹಾಕ್ತೀನಿ. ಈಗ ಸದ್ಯಕ್ಕೆ ಇಷ್ಟೇ ಇರೋದು ವಿಡಿಯೋ. ಬೇಜಾರಾಯಿತು, ಏನು ಮಾಡೋದು, ಇರೋದನ್ನಾದರೂ ಹಾಕೋಣ ಅಂಥೇಳಿ ಸುಮ್ಮನಾದೆ. ಎಷ್ಟೊತ್ತವರೆಗೂ ಅದು ನೈಟ್ 12 ಗಂಟೆವರೆಗೂ ಎಡಿಟ್ ಮಾಡಿ ವಿಡಿಯೋ ಎಲ್ಲ ಸೆಟ್ ಮಾಡಿ ಇಕ್ಕಿದ್ದೆ, ಬೆಳಗ್ಗೆ ಅಪ್ಲೋಡ್ ಮಾಡೋಣ ಅಂಥೇಳಿ. ಅದು ಬೆಳಗ್ಗೆ ಎದ್ದು ನೋಡಿದ್ರೆ ವಿಡಿಯೋನೇ ಡಿಲೀಟ್ ಆಗಿಬಿಟ್ಟಿದೆ. ಮಕ್ಕಳು ಬಟ್ಟೆ ಎಲ್ಲ ಮಡಚ್ತಾ ಇದ್ದೆ, ಯಾಕಂದರೆ ಅವ್ರು ಎಳ್ದಾಡಿ ಬಟ್ಟೆ ಎಲ್ಲ ನೀಟಾಗಿ ಇಕ್ಕಿರಲಿಲ್ಲ ಮಕ್ಕಳು. ಬಟ್ಟೆಗಳನ್ನೆಲ್ಲ ಮಡಚಿಕ್ಬೇಕಾಗಿತ್ತು. ಅದಕ್ಕೆ ಇವತ್ತು ಆ ಕೆಲಸ ಇತ್ತು. ಯಾವಾಗಲೂ ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ. ಹುಡ್ಕೊಂಡು ಕೆಲಸ ಮಾಡಿದ್ರೆ ಹೀಗೆ ಇರುತ್ತೆ. ಆಯಾ ಜಾಗದಲ್ಲಿ ನೀಟಾಗಿ ಇಟ್ಟಿದ್ರೆ ಯಾವುದೇ ಕೆಲಸ ಅನಿಸಲ್ಲ. ಮಕ್ಕಳೇನು ಮಾಡೋಕ್ಕಾಗಲ್ಲ, ಅವರೊಂದು ಸ್ವಲ್ಪ ಹೀಗೆ ಮಕ್ಕಳು, ಎಲ್ಲರ ಮನೆಯಲ್ಲೂ ಅಷ್ಟೇ ಅಲ್ವಾ. ದೊಡ್ಡವರಾದರೆ ಮಡಚಿಕ್ಕೊಂಡಿರ್ತಾರೆ, ಚಿಕ್ಕ ಮಕ್ಕಳು ಹಾಗೆ. ನಮ್ಮ ದೀಕ್ಷಾ ಪರವಾಗಿಲ್ಲ, ಬಟ್ಟೆ ಎಲ್ಲ ನೀಟಾಗಿ ಮಡಚಿಕ್ಕೊಂಡಿರ್ತಾಳೆ. ಒಂದೊಂದು ಸಲ ನಾನು ಮಡಚಿಕ್ತೀನಿ. ಮಕ್ಳಿಗೂ ಅಷ್ಟೇ, ಅವ್ರವ್ರ ಕೆಲಸ ಅವರೇ ಮಾಡ್ಕೋಬೇಕು. ಅವ್ರಿಗೆ ನಿಧಾನಕ್ಕೆ ಕೇಳಿದ್ರೆ ಅವರು ಅರ್ಥ ಮಾಡಿಕೊಂಡು ಅವ್ರ ಕೆಲಸ ಅವರೇ ಮಾಡ್ಕೊತಾರೆ. ಯಾವಾಗಲೂ ನಾವು ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ಬೆಳೀತಾ ಮಕ್ಕಳೂ ಕಲ್ತ್ಕೊತಾರೆ. ಪರವಾಗಿಲ್ಲ, ನಾವು ಮನೇಲೇ ಇರ್ತೀರಲ್ಲ, ಒಂದೊಂದು ಕೆಲಸ ಮಾಡ್ಕೊಳೋಣ. ಅವರು ಬೆಳೀತಾ ಮಕ್ಕಳು ಸಹ ಕಲ್ತ್ಕೊತಾರೆ. ನಾವು ಅಷ್ಟೇ, ಆದಷ್ಟು ಮಕ್ಕಳ ಮೇಲೆ ಕೋಪ, ಬೈಯೋದು, ಹಠ ಮಾಡೋದೆಲ್ಲ ಮಾಡಬಾರ್ದು. ಏಕೆಂದರೆ ಅವರು ಮಾತಲ್ಲೇ ಹೇಳಿದ್ರೆ ಮಾತಲ್ಲೇ ಅರ್ಥ ಮಾಡ್ಕೊತಾರೆ. ಹಾಗಾಗಿ ಈಗಿನ ಮಕ್ಕಳಂತೂ ಅವ್ರು ಹೇಳಿದ್ದೇ ನಾವು ಕೇಳಬೇಕು, ನಾವು ಹೇಳಿದ್ದು ಅವ್ರು ಕೇಳೋದೇ ಇಲ್ಲ. ಈಗಿನ ಮಕ್ಕಳು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಮಕ್ಕಳಲ್ವಾ, ಆದಷ್ಟು ನಾವು ಪಕ್ಕದಲ್ಲಿ ಕೂತ್ಕೊಂಡು ನಿಧಾನಕ್ಕೆ ಹೇಳಿದ್ರೆ ಅವರು ಅರ್ಥ ಮಾಡ್ಕೊತಾರೆ. ನಮ್ಮ ಮಕ್ಕಳಿಗೆ ನಾವೇ ಹೇಳ್ಕೊಡ್ಬೇಕು. ನಮಗೆಷ್ಟು ತಾಳ್ಮೆ ಇದೆಯೋ ಅವ್ರಿಗೂ ಅಷ್ಟೇ ತಾಳ್ಮೆ ಬರಬೇಕು. ಅಂದರೆ ನಾವೇ ತಾಳ್ಮೆಯಿಂದ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮತ್ತು ಇವತ್ತೊಂದು 2 ಸಾಲುಗಳು ಹೇಳ್ತೀನಿ ನಿಮಗೋಸ್ಕರ. ನಮ್ಮ ನಡೆನುಡಿಗಳು ಸತ್ಯದ ಪರವಾಗಿರಲಿ, ನಮ್ಮ ಬಗ್ಗೆ ನಮಗೆ ನಂಬಿಕೆ ಇದ್ದಲ್ಲಿ ಒಳ್ಳೆಯದು ಅಲ್ವಾ. ಹೌದು, ಯಾವಾಗಲೂ ಅಷ್ಟೇ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಈಗ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೂ ಅಷ್ಟೇ, ಅದರಲ್ಲಿ ನಾವು ಮಾಡ್ತಾ ಇರ್ತೀರಿ, ಆದರೆ ಅದು ಆಗಲ್ಲ, ಫೇಲ್ ಆಗೋಗ್ತೀರಿ, ಹಿಂದೆ ಉಳಿದ್ಬಿಡ್ತೀರಿ. ಮತ್ತು ನಮಗೆ ನಂಬಿಕೆ ಇರಲ್ಲ, ಇನ್ನೊಂದು ಸಲ ಆಗುತ್ತೋ ಆಗಲ್ವೋ ಅಂತ ಹಿಂದೆನೇ ಇದ್ಬಿಟ್ರೆ ನಾವು ಮುಂದಕ್ಕೆ ಹೋಗೋದಕ್ಕಾಗೋದೇ ಇಲ್ಲ. ಹಾಗಾಗಿ ನಮ್ಮ ಬಗ್ಗೆ ನಮಗೆ ನಂಬಿಕೆ ಇದ್ದಲ್ಲಿ ಒಳ್ಳೆಯದು. 1 ಸಲ ಸೋಲ್ತೀವಿ, 2 ಸಲ ಸೋಲ್ತೀವಿ, ಇನ್ನೊಂದು ಸಲ ಗೆಲ್ತೀವಿ ಅಂತ ಮುಂದಕ್ಕೆ ಹೋದರೆ ಯಾವಾಗಾದರೂ ಅಷ್ಟೇ ಜೀವನದಲ್ಲಿ ಏನೇ ಒಂದು ಕೆಲಸ ಆಗಲಿ, ಯಾವುದಾದ್ರೂ ನಾವು ಅಂದ್ಕೊಂಡಿರ್ತೀರಿ, ಆ ಕೆಲಸಗಳಾಗೋದೇ ಇಲ್ಲ. ಆಗ ನಾವು ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಟ್ಟು ಮುಂದಕ್ಕೆ ಹೋಗೋಣ, ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡೋಣ ಅಂಥೇಳಿ ಮುಂದೆ ಹೋಗಬೇಕು. ನನಗೂ ಅಷ್ಟೇ ಜೀವನದಲ್ಲಿ ತುಂಬ ಆ ಥರ ಪಾಠಗಳು ಕಲ್ತಿದ್ದೀನಿ. ನೀವು ಅಷ್ಟೇ, ಯಾವುದ್ರ ಬಗ್ಗೆನೂ ಅಷ್ಟೇ ಕೊರಗಬೇಡಿ, ಮತ್ತು ಏನೂ ಆಗಲ್ಲ ಅಂತ ಕುಳಿತುಕೊಳ್ಬೇಡಿ. ಆಗುತ್ತೆ, ಮುಂದೆ ಹೋಗೋಣ ಅಂತ ಸಾಗುತ್ತಾ ಇರಿ ಮುಂದಕ್ಕೆ. ನಮ್ಮ ನಡೆನುಡಿಗಳು ಸತ್ಯದ ಪರವಾಗಿರಲಿ. ಅಂದರೆ ಸಣ್ಣ ಪುಟ್ಟ ಸುಳ್ಳು ಹೇಳೋ ಸಂದರ್ಭ ಬರುತ್ತೆ, ಆಗ ಏನೂ ಮಾಡೋಕ್ಕಾಗಲ್ಲ. ಆದರೆ ಆದಷ್ಟು ನಿಜ ಮಾತಾಡೋಣ, ಸುಳ್ಳು ಬೇಡ. ಸುಳ್ಳು ಯಾವ ಥರ ಅಂದರೆ ಸುಡೋ ಬೆಂಕಿ ಥರ ಸುಳ್ಳು.
ಸುಳ್ಳು ಜೀವನನೂ ಅಷ್ಟೇ ಸುಡ್ತಾ ಹೋಗುತ್ತೆ. ಆದಷ್ಟು ನಿಜ ಹೇಳೋಣ, ಆದಷ್ಟು ಸತ್ಯ ಹೇಳಿ. ಅದು ಏನೇ ಆಗಲಿ ನಮ್ಮನ್ನು ನಂಬಿದವ್ರ ಹತ್ರ ಸತ್ಯ ಮಾತು ಹೇಳಿಬಿಟ್ರೆ ನಮಗೊಂಥರ ಸಮಾಧಾನ ಆಗೋಗುತ್ತೆ. ಸುಳ್ಳು ಹೇಳ್ಕೊಂಡು ಹೋಗ್ತಾಯಿದ್ರೆ ಆ ಸುಳ್ಳನ್ನು ಮುಚ್ಚಿಡೋದಕ್ಕೆ ಇನ್ನೊಂದು ಸುಳ್ಳು ಆ ಥರ ನೂರಾರು ಸುಳ್ಳಾಗೋಗುತ್ತೆ. ಹಾಗಾಗಿ ಪರವಾಗಿಲ್ಲ, ನಮ್ಮನ್ನು ಅವರು ಕ್ಷಮಿಸ್ತಾರೆ ಅಂದಾಗ ನಾವು ಸತ್ಯನೇ ಹೇಳೋಣ. ಆದಷ್ಟು ಒಳ್ಳೆ ಮಾತುಗಳನ್ನೇ ಆಡೋಣ. ಯಾವಾಗಲೂ ಅಷ್ಟೇ ಸತ್ಯದ ಪರವಾಗಿರ್ಬೇಕು ನಾವು, ಸುಳ್ಳಿನ ಪರವಾಗಿ ಇರೋದು ಬೇಡ. ಇದಿಷ್ಟು ನನ್ನ ಮಾತುಗಳು. ನಿಮ್ಗೆ ಇಷ್ಟ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗಿನ್ನೂ ಹೆಚ್ಚಿನ ವೀಡಿಯೋಗಳು ಮಾಡೋದಕ್ಕೆ ಸಂತೋಷ ಆಗುತ್ತೆ. ಮತ್ತು ನನ್ನ ವೀಡಿಯೋನೆಲ್ಲ ಈ ಥರ ಸಪೋರ್ಟ್ ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದಾರೆ ಅಂದಾಗ ನನಗಿನ್ನೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ವೀಡಿಯೋ ಮಾಡಬೇಕು, ನನ್ನನ್ನು ಜನ ನೋಡ್ತಾ ಇದ್ದಾರೆ, ನನ್ನ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇದ್ದಾರೆ ಅಂದಾಗ ತುಂಬ ಖುಷಿಯಾಗುತ್ತೆ. ನ್ಯೂಸ್ ಪೇಪರ್ ಓದ್ತೀನಿ, ಡೈಲಿ ನ್ಯೂಸ್ ಪೇಪರ್ ಬರುತ್ತೆ. ಒಂಥರ ಸಮಾಧಾನ ನ್ಯೂಸ್ ಪೇಪರ್ ಓದಾಗ. ಮತ್ತು ಯಾವುದಾದ್ರೂ ಬುಕ್ಸ್ ಓದ್ತಾ ಇರ್ತೀನಿ. ಯಾವಾಗಲೂ ಟಿ ವಿ ಮೊಬೈಲು ಒಂದು ಸ್ವಲ್ಪ ದೂರ ಇಡಬೇಕು. ಯಾಕಂದರೆ ನಮ್ಮ ಆರೋಗ್ಯದ ಮೇಲೇನೂ ನಾವು ಗಮನ ಕೊಡಬೇಕು. ಆದಷ್ಟು ನಾನು ಫೋನ್ ಯೂಸ್ ಮಾಡಲ್ಲ. ಟಿ ವಿನೂ ಅಷ್ಟೇ ತುಂಬ ನೋಡಲ್ಲ. ನೋಡಿದ್ರೆ TV9 ನೋಡ್ತೀನಿ. ಈ ನಡುವೆ TV9ಅಲ್ಲಿ ಕೂಡ ಯಾವಾಗಲೂ ತೋರಿಸ್ತಾ ಇರ್ತಾರೆ. ಬುಕ್ಸ್ ಇದ್ದಾವೆ, ಬುಕ್ಸ್ ಓದ್ತೀನಿ. ಮತ್ತು ಪೇಪರ್ ಸ್ವಲ್ಪ ಓದ್ತೀನಿ. ಇವತ್ತು ಸೊಪ್ಪಿನ ಸಾಂಬಾರು ಮಾಡೋಣ ಅಂಥೇಳಿ ಸೊಪ್ಪು ಸಾರಿಗೆ ಸೊಪ್ಪು ಬಿಡಿಸ್ತಾ ಇದ್ದೆ. ಯಾವಾಗಲೂ ಯಾವುದಾದ್ರೂ ಒಂದು ಸಾಂಬಾರು ಮಾಡಬೇಕು. ಇವತ್ತು ಸೊಪ್ಪು ಸಾರು, ಸಬ್ಬಕ್ಕಿ ಸೊಪ್ಪು, ಪಾಲಾಕು, ಆ ಕಡೆ ಕರಿಬೇವಿದೆ. ಎಲ್ಲ ಬಿಡಿಸಿಕ್ಕೊಬಿಟ್ರೆ ಮತ್ತು ಸಂಜೆಗೆ ಮಾಡೋದಕ್ಕೆ ಬೇಗ ಆಗುತ್ತಂತೇಳಿ ಸಂಜೆಗೆ ಸೊಪ್ಪು ಸಾರು, ಮುದ್ದೆ, ಅನ್ನ, ಸೈಡಿಗೆ ಏನಾದರೂ ಪಲ್ಯ, ಹಪ್ಪಳ ಯಾವುದಾದ್ರೂ ಒಂದು ಮಾಡ್ತೀನಿ. ಇದು ಶುಕ್ರವಾರದ ಬ್ಲಾಗು. 2 ಹೇಳಿದ್ನೆಲ್ಲ ಡಿಲೀಟ್ ಆಗೋಗಿತ್ತು ಅಂಥೇಳಿ ಇದು ಶಾರ್ಟಲ್ಲಿ ಶಾರ್ಟ್ ಮಾಡಿದ್ದೆ, 1 ನಿಮಿಷದ್ದು. ಅದನ್ನು ಆ್ಯಡ್ ಮಾಡಿದೆ. ಎಲ್ಲ ಮಾಡಿ ಇವತ್ತು ಒಂದು ವೀಡಿಯೋ ಹಾಕೋಣ ಅಂಥೇಳಿ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ತಾಯಿದ್ದೀನಿ. ದೇವರಿಗೆಲ್ಲ ಪೂಜೆ ಮಾಡಿದ್ಮೇಲೆ ಮಕ್ಕಳು ಜಾಮೂನ್ ಕೇಳ್ತಾಯಿದ್ರು, ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೆ. ನಿಮಗೆ ಬೇಕು ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಹೋಗಿ ನೋಡಿ. ನಾವು ಬೇಕ್ರಿಯಲ್ಲಿ ತಿಂತೀರಲ್ಲ ಅದೇ ರೀತಿ ಇರುತ್ತೆ. ಗುಲಾಬ್ ಜಾಮೂನು ಅಷ್ಟೇ. ಕಲರ್ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಈಗ ಹೂವು ಬಿಡೋ ಸೀಸನ್ನು. ನಮ್ಮ ಗಿಡಗಳಲ್ಲಿ ಯಾವುದಾದ್ರೂ ಒಂದು ಹೂವು ಇದ್ದೇ ಇರುತ್ತೆ. ಮೆರೂನ್ ಕಲರ್ ರೋಸ್ ಇದು, ಆ ಕಡೆ ರೆಡ್ ದಾಸವಾಳ ಗಿಡ, ಮತ್ತು ಪಿಂಕ್ ಕಲರು, ಯೆಲ್ಲೋ ಕಲರು, ವೈಟ್ ಕಲರು, ತುಂಬ ದಾಸವಾಳ ಗಿಡಗಳಿದ್ದಾವೆ. ಇನ್ನೂ ಹೂ ಬಿಟ್ಟಿಲ್ಲ. ಹೂವು ಬಿಟ್ಟಿದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ್ಯಾವ ಕಲರ್ಸ್ ಇದ್ದಾವೆ ಅಂಥೇಳಿ. ಗಿಡಗಳನ್ನೆಲ್ಲ ಕಟ್ ಮಾಡಿದ್ದೆ, ತುಂಬ ದೊಡ್ಡದಾಗಿತ್ತು, ಅದಕ್ಕೆ ಗಿಡಗಳನ್ನೆಲ್ಲ ಕಟ್ ಮಾಡಿದ್ದೆ. ವೈಟ್ ಕಲರ್ ಒಂದು ರೋಸ್ ಇದೆ ನೋಡಿ, ಯೆಲ್ಲೋ ಕಲರ್ ರೋಸು. ಹೂವುಗಳು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ ನೋಡಿ, ಹತ್ತಿರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನನಗೆ ಗಿಡ ತಂದು ಕೊಟ್ಟಿದ್ದರು ನಮ್ಮ ಫ್ರೆಂಡು, ಸ್ನೇಕ್ಸ್ ಪ್ಲ್ಯಾಂಟ್ಸೇ ಅದೂ. ಆ ಜಾತಿಗೆ ಸೇರುತ್ತೆ ಈ ಗಿಡಗಳೂ. ಇದು ಅಷ್ಟೇ ಪಾಟಿಂಗ್ ಮಾಡೋದೆಲ್ಲ ವಿಡಿಯೋ ಮಾಡಿದ್ದೆ, ಅದು ಡಿಲೀಟ್ ಆಯಿತು. ನೆಕ್ಸ್ಟ್ ಟೈಮ್ ನಿಮಗೆ ಪಾಟಿಂಗ್ ಮಾಡಿದಾಗ ಯಾವ ಥರ ಪಾಟಿಂಗ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಆ ಸ್ಕೈ ಬ್ಲೂ ಕಲರ್ ಪಾಟಲ್ಲಿರೋದು, ಅದರಲ್ಲೊಂದು ಗಿಡ ಇತ್ತು, ಇನ್ನೊಂದು ಗಿಡ ಹಾಕಿದೆ. ಚೆನ್ನಾಗಿ ಬರಲಿ, ಒಳಗಡೆ ಇಡ್ತೀನಿ ಆ ಫಾಟೋ. ಹಾಗಾಗಿ ಇದು ಔಟ್ಡೋರು ಇಡ್ಬೋದು, ಇಂಡೋರು ಇಡ್ಬೋದು. ತುಂಬ ಬಿಸಿಲಲ್ಲಿ ಇಡಬಾರ್ದು, ನೆರಳಲ್ಲಿ ಇಕ್ಕೊಳ್ಳಿ. ಹೊರಗಡೆ ಆದರೂ ಸರಿ, ಒಳಗಡೆ ಆದರೂ ಸರಿ. ಚೆನ್ನಾಗಿದೆ ಗಿಡಗಳು. ಥ್ಯಾಂಕ್ ಯು.